ನನಗಿಲ್ಲಿ ಮೆಕ್ಯಾನಿಕಲ್ ಡಿವಿಷನ್ನಲ್ಲಿ ನೌಕರಿ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಬಂದಿದ್ದೀನಿ. ಒಬ್ಬ ITI ಕಲ್ತವನು ಈ ಸ್ಕಿಲ್ ಡೆವಲಪ್ಮೆಂಟ್ಗಂದ್ರು GTTCಗಂದ್ರು ಭಾಳ ಮಹತ್ವ ಇದೆ. ಈ ಕಡೆ ನಾವು ಲಕ್ಷ್ಯ ಕೊಡಬೇಕು. ಅದಕ್ಕೆ ಇದು ಬೇಗನೆ ನೀವು ಮಾಡಿಕೊಡಿ. ನೀವು ಬಿಲ್ಡಿಂಗ್ನು ತಯಾರು ಮಾಡಿರಿ. ಸ್ವಲ್ಪ ಇದು ಆಯ್ತಲ್ಲ, ಮೆಡಿಕಲ್ ಕಾಲೇಜ್ ಇಂಥ ದೊಡ್ಡವಂತೂ ದುಡ್ಡಿದ್ದರೆ ದೊಡ್ಡಪ್ಪ ಎಲ್ಲ ಆಗ್ತದೆ. ಆದರೆ ಇಂಥ ಮಾಡಿದ್ರೆ ನೀವು ಸಾವಿರಾರು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು. ಎಂಪ್ಲಾಯ್ಮೆಂಟ್ ಇವತ್ತು ಭಾಳ ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ. ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇದು ಭಾಳ ಮುಖ್ಯ. ಯಾರು ಬೇರೆಯವರೆಲ್ಲರೂ ಮಾತಾಡ್ತಾರೆ. ಇವತ್ತು ಎಷ್ಟು ಇನ್ಫ್ಲೇಷನ್ ಏರ್ತಾ ಇದೆ ಇದು ಎಲ್ಲರಿಗೂ ಗೊತ್ತಿದೆ. ಈಗ ನಾವೇನಾದ್ರು ಟೀಕೆ ಮಾಡೋಕ್ಕೆ ಹೋದರೆ ಏನಡಿಯಪ್ಪ ಇದು ಸರ್ಕಾರ ವಿರುದ್ಧ ಮಾತಾಡ್ತಾರೆ ಅಂತಾರೆ. ಆದರೆ ಫ್ಯಾಕ್ಟ್ ಏನು, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾಯಿದೆ, ಇನ್ಫ್ಲೇಷನ್ ಹೆಚ್ಚಿಗೆ ಆಗ್ತಾಯಿದೆ, ಪ್ರತಿಯೊಂದು ಪ್ರೈಸಸ್ ಹೆಚ್ಚಿಗೆ ಆಗ್ತಾಯಿದೆ. ಅದಕ್ಕೆ ಈ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ಕಿಲ್ ಡೆವಲಪ್ಮೆಂಟ್ ಒಂದು, GTTC ಇವು ಎರಡು ಏನವಲ್ಲ, ಅದಕ್ಕೆ ನೀವು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಏನು ನಿಮಗೆ ಮನವಿ ಮಾಡಿದ್ದಾರೆ. ಇವು ಕೆಲಸ ಭಾಳ ಈಸಿ ಅವ, ಭಾಳ ದುಡ್ಡೂ ಹೆಚ್ಚಿಗೆ ಆಗ್ತದೆ. ಇಲ್ಲ ಕೆಲವು HKE ಸೊಸೈಟಿ ನಮ್ಮ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದರಲ್ಲಿಂದ ನೀವು ಮಾಡಿಕೊಳ್ಳಿ. ನೀವು ಮಾಡುವಾಗಲೇ ಹೇಳ್ಬಿಡಿ, ಯಾರು MLAಗಳಿರ್ತಾರೋ ನಿಮಗೆ ಒಂದೊಂದು ಸೆಂಟರ್ ಕೊಡ್ತೀನಂತ. ದುಡ್ಡು ಅವ್ರ ಬಳಿ ಇರ್ತದೆ. ಇವು ನೀವು ದಯವಿಟ್ಟು ಇದನ್ನು ಇದ್ರ ಕಡೆ ಗಮನ ಕೊಡಬೇಕು. ಇಲ್ಲಾಂದ್ರೆ ನಾವೇ ಒತ್ತಾಯ ಮಾಡಿ ನಿಮಗೆ ಹೇಳಬೇಕಾಗ್ತದೆ. ಮಾಡಪ್ಪ, ನೀವು ಮಾಡಲಿಲ್ಲ ಅಂದ್ರೆ ಮನೆಗೆ ಹೋಗ್ತು ನೋಡಿ ಅಂತ ಹೇಳಬೇಕಾಗ್ತದೆ. ಇಲ್ಲ, ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಕೈಯಾಗಿದ್ದಾಗ ನೀವು ಮಾಡಬೇಕು, ಇಲ್ಲದೇ ಇದ್ದಾಗ ಯಾರೂ ಕೇಳಲ್ಲಲ್ಲ. ಅದಕ್ಕಾಗಿ ಇದ್ದಾಗ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಿ ಸಾಕಷ್ಟು ನಿಮ್ಮ ಸಮಯ ತಗೊಂಡೆ ಕ್ಷಮಿಸಬೇಕು. ಯಾಕಂದರೆ ನಾನು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿದೆ. ಕೊನೆಯದು ಒಂದು ಹೇಳಿ ನಾನು ಮಾತು ಮುಗಿಸ್ತೇನೆ. ಏನಂದರೆ